ಲೋಕಸಭೆ ಕಾಂಗ್ರೆಸ್ ಟಿಕೆಟ್ಗೆ ಭುಗಿಲೆದ್ದಿದೆ ಬಣ ರಾಜಕೀಯ. ಚಿತ್ರದುರ್ಗ ಕಾಂಗ್ರೆಸ್ ಕಚೇರಿಯ ಬಳಿ ಸಾವಿರಾರು ಜನ ಜಮಾವಣೆಯಾಗಿದ್ದಾರೆ. ಟಿಕೆಟ್ ಆಕಾಂಕ್ಷಿಗಳು ಬೆಂಬಲಿಗರಿಂದ ಘೋಷಣೆಗಳನ್ನು ಕೂಗಲಾಗ್ತಾ ಇದೆ. ಕಾಂಗ್ರೆಸ್ ಕಚೇರಿ ಎದುರು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಲೋಕಸಭೆ ಟಿಕೆಟ್ಗಾಗಿ ಪೈಪೋಟಿ. ಘಟಾನುಘಟಿಗಳ ನಾಯಕರುಗಳ ಮಧ್ಯೆ ಟಿಕೆಟ್ಗಾಗಿ ಪೈಪೋಟಿ ಶುರುವಾಗಿದೆ. ಸದ್ಯ ಬೆಂಬಲಿಗರು ಒತ್ತಾಯ ಮಾಡ್ತಿದ್ದಾರೆ, ನಮ್ಮದೇ ಲೀಡರ್ಗೆ ನೀವು ಟಿಕೆಟ್ ಕೊಡಬೇಕು ಅಂತ. ಚಿತ್ರದುರ್ಗ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ, ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ದಾರೆ. ಟಿಕೆಟ್ಗಾಗಿ ಒತ್ತಡ ಹೇರಲಾಗ್ತಾ ಇದೆ. ಇದು ಒಂದೇ ಕ್ಷೇತ್ರದ ಗೊಂದಲ ಅಲ್ಲ, ರಾಜ್ಯದ ಬಹುತೇಕ ಪ್ರತಿಷ್ಠಿತ ಕ್ಷೇತ್ರಗಳಲ್ಲೇ ಕಾಂಗ್ರೆಸ್ ಪಾಳ್ಯಕ್ಕೆ ನುಂಗಲಾರದ ತುತ್ತಾಗ್ತಿದ್ದಾರೆ ಆಕಾಂಕ್ಷಿಗಳು. ಆಕಾಂಕ್ಷಿಗಳ ದಂಡು ದೊಡ್ಡದಿದೆ. ಯಾರನ್ನ ಫೈನಲ್ ಮಾಡ್ತಾರೆ, ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಅಸಮಾಧಾನ ಭುಗಿಲೇಳುತ್ತೆ. ಅದನ್ನ ಯಾವ ರೀತಿ ಶಮನ ಮಾಡ್ತಾರೆ ಕಾಂಗ್ರೆಸ್ನ ಹೈಕಮಾಂಡ್ ಅಥವಾ ರಾಜ್ಯ ಕಾಂಗ್ರೆಸ್ ನಾಯಕರು ಅನ್ನೋದು ಪ್ರಶ್ನೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ದೊಡ್ಡ ಮಟ್ಟದಲ್ಲಿ ಜನ ಸೇರಿರೋದು, ಪ್ರತಿಭಟನೆಗಳಾಗ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದು ಟಿಕೆಟ್ ನೂರಾರು ಧ್ವನಿ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಒಳಗಡೆ ಸಚಿವ ಮಹದೇವಪ್ಪ ಅವರು ಸಭೆ ಮಾಡ್ತಿದ್ದಾರೆ. ಉಸ್ತುವಾರಿ ಸಚಿವ ಡಿ ಸುಧಾಕರ್ ಶಾಸಕರ ಜೊತೆ ಸಮಾಲೋಚನೆ ಆಗ್ತಾ ಇದೆ. ಜೆ.ಜೆ. ತಿಪ್ಪೇಸ್ವಾಮಿ, ಸಚಿವ ಆರ್.ಬಿ. ತಿಮ್ಮಾಪುರ, ಪುತ್ರ ವಿನಯ್, ಇತರ ಆಕಾಂಕ್ಷಿಗಳು, ಸಾವಿರಾರು ಬೆಂಬಲಿಗರು ಜಮಾವಣೆಯಾಗಿರೋದು. ಘೋಷಣೆ ನಿಲ್ಲಿಸಿ ಶಾಂತವಾಗಿರಿಸೋದಕ್ಕೆ ಮುಖಂಡರು ಮನವಿ ಮಾಡಿದ್ದಾರೆ. ಬಟ್ ಯಾವ ಮನವಿಯೂ ಕೂಡ ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ. ಮನವಿಯ ನಡುವೆಯೂ ಕೂಡ ಬೆಂಬಲಿಗರು ಘೋಷಣೆ ಕೂಗ್ತಿದ್ದಾರೆ. ಆಕಾಂಕ್ಷಿಗಳ ದಂಡು ದೊಡ್ಡದಾಗಿದೆ. ಬಣ ರಾಜಕೀಯ, ಇವ್ರನ್ನೆಲ್ಲ ಒಗ್ಗಟ್ಟಾಗಿ ಹೇಗೆ ತೆಗೆದುಕೊಂಡು ಹೋಗ್ತಾರೆ ರಾಜ್ಯ ಕಾಂಗ್ರೆಸ್ ನಾಯಕರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸಹಜವಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಈ ರೀತಿ ಸಭೆ ಆಗ್ತಾ ಇರೋದು, ಅಭಿಪ್ರಾಯ ಸಂಗ್ರಹ ಆಗ್ತಾ ಇರೋದು, ಯಾರಿಗೆ ಟಿಕೆಟ್ ಫೈನಲ್ ಮಾಡಬೇಕು, ಯಾರಿಗೆ ಕೊಟ್ರೆ ಒಳ್ಳೇದು, ಇದೆಲ್ಲದರ ಬಗ್ಗೆ ಒಂದಷ್ಟು ಸಭೆ ಆಗುತ್ತೆ, ಅಭಿಪ್ರಾಯ ಸಂಗ್ರಹ ಆಗ್ತಾ ಇದೆ. ಚಿತ್ರದುರ್ಗದಲ್ಲೂ ಕೂಡ ಅದೇ ರೀತಿ ಆಗ್ತಾ ಇತ್ತು. ಬಟ್ ಅದರ ಮಧ್ಯೆಯೇ ಗೊಂದಲದ ವಾತಾವರಣ ಕಾರಣ ಆಕಾಂಕ್ಷಿಗಳ ಬೆಂಬಲಿಗರು ದಂಡು ದಂಡಾಗಿ ಬಂದು ಘೋಷಣೆ ಕೂಗ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ದೊಡ್ಡ ಮಟ್ಟದ ಸವಾಲು ಅಂತ ಅನ್ಸುತ್ತೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ. ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗ್ತಾ ಇದೆ, ಬೆಂಬಲಿಗರ ಒತ್ತಡ ಹೆಚ್ಚಾಗ್ತಾ ಇದೆ. ಸದ್ಯ ಸ್ಥಳದಲ್ಲಿ ಏನಾಗ್ತಾ ಇದೆ ಆ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ವೀರೇಶ್. ವೀರೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಆಕಾಂಕ್ಷಿಗಳ ದಂಡು ದೊಡ್ಡದಾಗ್ತಾ ಇದೆ. ಸೊ ಯಾವ ರೀತಿ ಬಗೆಹರಿಸ್ತಾರೆ, ಯಾರನ್ನ ಫೈನಲ್ ಮಾಡ್ತಾರೆ, ಎಲ್ಲವೂ ಕೂಡ ಸವಾಲ ಕಾಂಗ್ರೆಸ್ ನಾಯಕರಿಗೆ. ಫೈನ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ವೀರೇಶ್ ಸಂಪರ್ಕ ಮಾಡುವಂತಹ ಪ್ರಯತ್ನ ಆಗುತ್ತೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇರೋದು ಅನೇಕ ಆಕಾಂಕ್ಷಿಗಳ ಸಾವಿರಾರು ಜನ ಬೆಂಬಲಿಗರು. ಒಬ್ಬ ಅಭ್ಯರ್ಥಿ ಪರವಾಗಲ್ಲ, ಆಕಾಂಕ್ಷಿಗಳ ದಂಡು ದೊಡ್ಡದಿದೆ. ಸೊ ಎಲ್ಲರ ಪರವಾಗಿ ಬೆಂಬಲಿಗರು ಜಮಾವಣೆ ಆಗಿರೋದು. ಕಾಂಗ್ರೆಸ್ ನಾಯಕರಿಗೆ ನಿಜಕ್ಕೂ ಸವಾಲು ಅಭ್ಯರ್ಥಿಗಳನ್ನ ಫೈನಲ್ ಮಾಡೋದು. ಒಂದು ಕ್ಷೇತ್ರದಲ್ಲಿ ಇಬ್ಬರು ಅಥವಾ ಮೂವರು ಶಾರ್ಟ್ ಲಿಸ್ಟ್ ಮಾಡಿಕೊಡೋದಕ್ಕೆ ಉಸ್ತುವಾರಿ ಸಚಿವರಿಗೆ ಇದರ ಜವಾಬ್ದಾರಿಯನ್ನು ನೀಡಲಾಗಿದೆ. ಉಸ್ತುವಾರಿ ಸಚಿವರೇ ಹೊಣೆ. ಆ ಮೂರು ಅಭ್ಯರ್ಥಿಗಳು ಶಾರ್ಟ್ ಲಿಸ್ಟ್ ಮಾಡೋದಿದೆಯಲ್ಲ, ಆ ಕಾರಣಕ್ಕೆ ಈ ಸಭೆಗಳಾಗ್ತಾ ಇರೋದು. ಈ ಸಭೆಯಲ್ಲೇ ಈಗ ದೊಡ್ಡ ಮಟ್ಟದ ಆಕ್ರೋಶ, ಒತ್ತಡ, ಲಾಬಿ, ಬೆಂಬಲಿಗರಿಂದ ಪ್ರತಿಭಟನೆಗಳಾಗ್ತಾ ಇರೋದು. ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ? ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಮಟ್ಟದ ಸವಾಲು ಅಂತ ಅನ್ಸುತ್ತೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋದು ಈ ಬೆಳವಣಿಗೆಯನ್ನ ನೋಡಿದ್ರೆ.
ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಚಿತ್ರದುರ್ಗದಲ್ಲಿ ಲೋಕಸಭಾ ಟಿಕೆಟ್ಗಾಗಿ ಪೈಪೋಟಿ, ಬೆಂಬಲಿಗರ ಘೋಷಣೆ, ದೊಡ್ಡ ಮಟ್ಟದಲ್ಲಿ ಜಮಾವಣೆಯಾಗಿ ಪ್ರತಿಭಟನೆಗೆ ಮುಂದಾಗಿರೋದು. ನಮ್ಮದೇ ಅಭ್ಯರ್ಥಿಗೆ ಟಿಕೆಟ್ ಫೈನಲ್ ಮಾಡಬೇಕು ಅನ್ನುವಂಥ ಒತ್ತಡ.